ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಪರಿಣಾಮವಾಗಿ ಎಲ್ಲಾ ಕಡೆ ಗ್ಯಾಸ್ ಎಮರ್ಜೆನ್ಸಿ ಶುರುವಾಗಿದೆ. ಯಾಕಂತಂದ್ರೆ ಹೋಟೆಲ್ಗಳಲ್ಲಿ ಕಮರ್ಷಿಯಲ್ ಸಿಲಿಂಡರ್ಗಳ ಪೂರೈಕೆ ಸ್ಟಾಪ್ ಆಗಿದೆ. ಗ್ಯಾಸ್ ಪ್ರಾಬ್ಲಮ್ ಇಂದಾಗಿ ರಾಜ್ಯಾದ್ಯಂತ ಟ್ರಬಲ್ ಜಾಸ್ತಿ ಆಗ್ತಾನೆ ಇದೆ. ಗ್ಯಾಸ್ ಪ್ರಾಬ್ಲಮ್ ಇಂದ ರಾಜ್ಯಾದ್ಯಂತ ಹೆಚ್ಚುತ್ತಲೇ ಇದೆ ಟ್ರಬಲ್. ಹೋಟೆಲ್ಗೆ ಹೋದ್ರೆ ಟೀ, ಕಾಫಿ, ತಿಂಡಿ ಎಲ್ಲವೂ ಬಂದ್. ಹೋಟೆಲ್ ಮಾಲೀಕರಿಗೆ ಸಂಕಷ್ಟ ಎದುರಾಗಿದೆ. ಇತ್ತ ಗ್ರಾಹಕರು ಪರದಾಡ್ತಾ ಇದ್ದಾರೆ. ಮಧ್ಯಾಹ್ನದ ಊಟಕ್ಕೆ ನೀವೇನಾದ್ರೂ ಹೋಟೆಲ್ಗಳನ್ನ ನಂಬ್ಕೊಂಡ್ರೆ ನಿಜಕ್ಕೂ ಕಷ್ಟ. ಯಾಕಂತಂದ್ರೆ ಗ್ಯಾಸ್ಗಳನ್ನ ಕೇಳೋರು ಯಾರು? ಸಮಸ್ಯೆಗೆ ಏನ್ ಪರಿಹಾರ? ಗ್ಯಾಸ್ ಸಮಸ್ಯೆ ಇದೇ ರೀತಿ ಮುಂದುವರೆದ್ರೆ ರಾಜ್ಯಾದ್ಯಂತ ಅನ್ನಕ್ಕೆ ಹಾಹಾಕಾರ ಶುರುವಾಗೋದು ಪಕ್ಕ. ನೋಡಿ, ಒಂದು ಕಂಪ್ಲೀಟ್ ಆಗಿ ಈಗ ಗ್ಯಾಸ್ ಸಮಸ್ಯೆ ಎಷ್ಟರ ಮಟ್ಟಿಗೆ ಹೊಡೆತ ಕೊಡ್ತಾ ಇದೆ ಅಂತ ಅಂದ್ರೆ, ಸಿಲಿಂಡರ್ಗಳು ಸಿಗ್ಲಿಲ್ಲ ಅಂತ ಅಂದ್ರೆ ಹೋಟೆಲ್ಗಳು ಬಂದಾಗತ್ತೆ. ಹೋಟೆಲ್ಗಳು ಬಂದಾದ್ರೆ ಗ್ರಾಹಕರು, ವಿದ್ಯಾರ್ಥಿಗಳು, ಬೇರೆ ಊರಿಂದ ಬಂದು ಕೆಲಸ ಮಾಡುವಂಥವ್ರು, ಆಟೋ ಡ್ರೈವರ್ಗಳು, ಈ ಥರ ಬಹಳಷ್ಟು ಜನ ಹೋಟೆಲ್ ಮೇಲೆ ಡಿಪೆಂಡ್ ಆಗಿರುವಂಥವ್ರ ಪರಿಸ್ಥಿತಿ ಏನಾಗಬೇಡ. ಒಂದೊಂದು ಕಡೆ ಸಾಕಷ್ಟು ವಿದ್ಯಾರ್ಥಿಗಳು, ಕೆಲಸಕ್ಕೆ ಹೋಗುವಂಥವ್ರು, ಇವರೆಲ್ಲರೂ ಕೂಡ ಡಿಪೆಂಡ್ ಆಗಿರ್ತಾರೆ. ಈಗ ಆಲ್ರೆಡಿ ಕಳೆದ 2 ದಿನದಿಂದ ಆಲ್ಮೋಸ್ಟ್ 70ರಷ್ಟು ಹೋಟೆಲ್ಗಳು ಕ್ಲೋಸ್ ಆಗಿದೆ. ಈ ಉಳಿದಿರುವಂತಹ 30% ಆ ಸ್ಟಾಕ್ ಇರುವಂಥ ಸ್ಟಾಕಲ್ಲೇ ಹೇಗೋ ಮೇಂಟೈನ್ ಮಾಡ್ತಾ ಇದ್ದಾರೆ. ಅಂದರೆ ಒಂದಷ್ಟು ಅವ್ರ ಮೆನ್ಯೂಲಿರುವಂಥ ಐಟಮ್ಗಳಿರುತ್ತಲ್ಲ ಅದನ್ನೆಲ್ಲ ಆದಷ್ಟು ಕಡಿಮೆ ಮಾಡ್ತಾ ಇದ್ದಾರೆ. ಆಮೇಲೆ ಇನ್ನು ಈ ಟೀ, ಕಾಫಿ ಇದೆಲ್ಲ ವಿಚಾರ ನೀವು ನೋಡಿದ್ರೆ 20 ರೂಪಾಯಿ, 25 ರೂಪಾಯಿ ಈ ಥರ ದರ ಕೂಡ ಏರಿಕೆ ಆಗ್ತಾ ಇದೆ.